ಮದುವೆಯಾದ ಮೇಲೆ ಹೆಂಗಸರು ದಪ್ಪವಾಗಲು ಮುಖ್ಯವಾದ ಕಾರಣಗಳು. ಸ್ನೇಹಿತರೆ, ಮದುವೆಯಾಗುವ ಮುಂಚೆ ಹೆಂಗಸರು ಮೈಕೈ ತುಂಬಿಕೊಂಡು ಚೆನ್ನಾಗಿ ಸುಂದರವಾಗಿ ಎಲ್ಲರ ಕಣ್ಣಿಗೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತಾರೆ. ಆದರೆ ಅವರ ಮದುವೆಯಾದ ತಕ್ಷಣ ಏಕಾಏಕಿ ಅವರ ಎಲ್ಲ ಸೌಂದರ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಇದಕ್ಕೆ ಪ್ರಮುಖವಾದ ಕಾರಣಗಳೇನು? ಮದುವೆಯಾದ ಮೇಲೆ ಹೆಂಗಸರು ದಪ್ಪ ಆಗುತ್ತಾರೆ ಯಾಕೆ? ಬನ್ನಿ ಈ ವಿಡಿಯೋ ಮುಖಾಂತರ ಮಾಹಿತಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮದುವೆಯ ನಂತರ ಹೆಂಗಸರು ದಪ್ಪ ಆಗಲು ಪ್ರಮುಖವಾದ 3 ಕಾರಣಗಳು ಇಲ್ಲಿವೆ ಕೇಳಿ. 1. ಹೆಂಗಸರು ಮದುವೆಗೂ ಮುಂಚೆ ತಮ್ಮ ಆರೋಗ್ಯವನ್ನು, ತಮ್ಮ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಂಡು ಹೋಗುತ್ತಾರೆ. ಎಲ್ಲರಿಗೂ ತಾನು ಆಕರ್ಷಕವಾಗಿ ಕಾಣಬೇಕು, ಸುಂದರವಾಗಿ ಕಾಣಬೇಕು ಅನ್ನುವ ಉದ್ದೇಶದಿಂದ ಅವರು ಎಲ್ಲ ಮೇಂಟೈನ್ ಮಾಡಿಕೊಂಡು ಹೋಗುತ್ತಿರುತ್ತಾರೆ. ಆದರೆ ಮದುವೆಯಾದ ಮೊದಲ 3 ತಿಂಗಳಲ್ಲಿಯೇ ಅವರು ದಪ್ಪವಾಗಿ ಬಿಡುತ್ತಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂದರೆ, ಅವರು ಆ ಅವಧಿಯಲ್ಲಿ ಅತಿಯಾದ ಸಂಭೋಗದಿಂದ ಮಹಿಳೆಯರಿಗೆ ತುಂಬ ಸುಸ್ತು ಆವರಿಸುತ್ತದೆ. ಇದರಿಂದ ಅವರ ದೇಹದಲ್ಲಿ ಆಗುವ ಹಾರ್ಮೋನುಗಳ ಬದಲಾವಣೆಯಿಂದಾಗಿ ಅವರು ಯಾವುದೇ ಕೆಲಸದಲ್ಲಿ ಆಸಕ್ತಿ ತೋರಿಸದೆ ವಿಶ್ರಾಂತಿ ತೆಗೆದುಕೊಳ್ಳಲು ಬಯಸುತ್ತಾರೆ. ಈ ಕಾರಣದಿಂದಾಗಿ ಮಹಿಳೆಯರ ದೇಹ ದಪ್ಪಗಾಗಲು ಶುರುವಾಗುತ್ತದೆ. 2. ಇನ್ನು ಎರಡನೆಯದಾಗಿ, ಮಹಿಳೆಯರು ಮದುವೆಗೆ ಮುಂಚೆ ತಿಂಗಳಿಗೊಮ್ಮೆ ಅವರಿಗೆ ಪೀರಿಯಡ್ಸ್ ಆಗುತ್ತಿರುತ್ತದೆ. ಆ ಮುಖಾಂತರ ಅವರ ದೇಹದಲ್ಲಿನ ಎಲ್ಲ ಕಲ್ಮಶಗಳು ಹೊರಗೆ ಹೋಗುತ್ತಿರುತ್ತದೆ. ಈ ಕ್ರಿಯೆಯಿಂದಾಗಿ ಹೆಂಗಸರು ತುಂಬಾನೇ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ಇದರಿಂದ ಮಹಿಳೆಯರು ತುಂಬಾನೇ ಸ್ಲಿಮ್ ಆಗಿ ಮಿಂಚುತ್ತಿರುತ್ತಾರೆ. ಆದರೆ ಮದುವೆಯ ನಂತರ ಮಹಿಳೆಯರಿಗೆ ಋತುಚಕ್ರ ಆಗದೇ ಇರುವುದರಿಂದ ಇವರ ಆಕ್ಟಿವ್ನೆಸ್ ಹೋಗಿಬಿಡುತ್ತದೆ. ಪ್ರತಿ ತಿಂಗಳ 5 ದಿನದ ಋತುಚಕ್ರದ ಅವಧಿಯಲ್ಲಿ ಅವರ ದೇಹದಲ್ಲಿನ ಎಲ್ಲ ಕಲ್ಮಶಗಳು ಹೊರಹೋಗುತ್ತಿರುವುದರಿಂದ ಅವರಿಗೆ ತುಂಬ ಒಳ್ಳೆಯ ಫೀಲ್ ಆಗುತ್ತಿರುತ್ತದೆ. ಆದರೆ ಮದುವೆಯ ನಂತರ ಸತತ ಸಂಭೋಗ ಕ್ರಿಯೆಯಿಂದಾಗಿ ಅವರಿಗೆ ಋತುಚಕ್ರ ಆಗದೆ ಇರುವುದರಿಂದ ಅವರಿಗೆ ಮೈಕೈ ನೋವು ಶುರುವಾಗುತ್ತದೆ. ಇದರಿಂದ ಅವರು ದಿಢೀರ್ ವಿಶ್ರಾಂತಿ ಮೊರೆ ಹೋಗುತ್ತಾರೆ. ಈ ಕಾರಣಗಳಿಂದಾಗಿ ಹೆಂಗಸರು ದಪ್ಪ ಆಗುತ್ತಾರೆ. 3. ಮದುವೆಯಾದ ನಂತರ ಮಹಿಳೆಯರು ದಪ್ಪ ಆಗಲು 3ನೇ ಕಾರಣ ಯಾವುದು ಅಂದರೆ, ಅವರು ವ್ಯಾಯಾಮ, ಯೋಗ, ಧ್ಯಾನ ಮಾಡದೇ ಇರುವುದರಿಂದ. ಹೌದು ಸ್ನೇಹಿತರೆ, ಹೆಣ್ಣು ಮಕ್ಕಳು ಮದುವೆಗೂ ಮುಂಚೆ ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ಎಕ್ಸ್ಟ್ರಾ ಟ್ಯೂಷನ್ ಕ್ಲಾಸ್ಗೆ ಹೋಗುತ್ತಾ, ಸಮಯವಿದ್ದರೆ ಯೋಗ, ಧ್ಯಾನ ಮಾಡುತ್ತಾ, ವ್ಯಾಯಾಮ ಮಾಡುತ್ತಾ ಆಕ್ಟಿವ್ ಆಗಿರುತ್ತಾರೆ. ಆದರೆ ಮದುವೆಯಾದ ನಂತರ ಇದೆಲ್ಲವೂ ನಿಂತು ಹೋಗುತ್ತದೆ. ಮದುವೆಗೂ ಮುಂಚೆ ತುಂಬಾನೇ ಚುರುಕಾಗಿರುತ್ತಿದ್ದ ಹೆಣ್ಣು ಮಕ್ಕಳು ಇದರಿಂದ ಸ್ವಲ್ಪ ದಿನಗಳ ಕಾಲ ಅವರ ಮೈ ಸುಸ್ತು ಆಗುತ್ತದೆ. ಮುಂದುವರೆದು ಅವರು ಹೀಗೆ 3 ರಿಂದ 4 ತಿಂಗಳುಗಳ ಕಾಲ ಸುಸ್ತಿನಲ್ಲಿಯೇ ದಿನಗಳನ್ನು ದೂಡಿದರೆ ಅವರು ದಿಢೀರ್ ದಪ್ಪವಾಗಿ ಬಿಡುತ್ತಾರೆ. ಈ ಕಾರಣಗಳಿಂದಾಗಿ ಮಹಿಳೆಯರು ಮದುವೆಯ ನಂತರ ದಪ್ಪಗಾಗಿ ಬಿಡುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.